ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಏನಿದೆ ಅಂತ ನೋಡ್ತಾ ಹೋಗೋಣ. ಇದೀಗ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನ ಆರೋಪಿಗೆ ಸಿನಿ ನಂಟು ಇದೆಯಂತೆ. ಒಂದು ಕಡೆ ಲಾಂಗ್ ಸದ್ದು, ಮತ್ತೊಂದು ಕಡೆ ಕ್ಯಾಮ್ರಾ ಮುಂದೆ ಶೋ. ಡಿಂಪಲ್ ಕ್ವೀನ್ಗೆ ಚಿನ್ನಾಭರಣ ಗಿಫ್ಟ್ ಕೊಟ್ಟಿದ್ದಾನೆ ರೌಡಿ ಜಗ್ಗ. ರವಿಚಂದ್ರನ್, ಕಿಚ್ಚ ಸುದೀಪ್ ಜೊತೆಯೂ ಕೂಡ ರೌಡಿ ಜಗ್ಗನ ಫೋಟೋ ಇದೆ. ರೌಡಿಸಂ ಪೊಲಿಟಿಕಲ್ ಆಯಿತು, ಇದೀಗ ಸಿನಿಮಾದ ನಂಟು ಕೂಡ ಈತನಿಗೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಛಾಯಾಗ್ರಾಹಕನಂತೆ ಕ್ಯಾಮ್ರಾ ಮುಂದೆ ಜಗ್ಗ ಪೋಸ್ ಕೊಟ್ಟಿದ್ದಾನೆ. ನಟಿ ರಚಿತಾರಾಮ್ಗೆ ರೇಷ್ಮೆ ಸೀರೆ, ಚಿನ್ನದ ಹಾರ ಓಲೆಯನ್ನು ಗಿಫ್ಟ್ ಮಾಡಿದ್ದಾನಂತೆ. ಕೆಲ ಸಿನಿಮಾಗಳಿಗೆ ಜಗ್ಗ ಹಣ ಹೂಡಿಕೆ ಮಾಡಿರುವ ಮಾಹಿತಿ ಕೂಡ ಇದೆ. ಅಂದರೆ ಪ್ರೊಡ್ಯೂಸರ್ ಅಂತೆ ಕಂತೆ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ರಾಜಕೀಯ ನಂಟು ಮಾತ್ರ ಅಲ್ಲ, ರೌಡಿಸಂ ನಂಟು ಮಾತ್ರ ಅಲ್ಲ, ಸಿನಿರಂಗದ ನಂಟೂ ಕೂಡ ಇದೆ ಅನ್ನುವಂಥದ್ದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ತನಕ ಈ ಪ್ರಕರಣದಲ್ಲಿ ಅಪ್ಡೇಟ್ ಕೊಡೋದಾದ್ರೆ ನಿಮಗೆ 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. 7 ಜನರನ್ನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಈತನಿಗೆ ಇಲ್ದಲೇ ಇರುವಂತಹ ಶೋಕಿಯೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸಿನಿ ದಿಗ್ಗಜರ ಜೊತೆಗೆ ಫೋಟೋವನ್ನು ತೆಗೆಸ್ಕೊಳ್ಳೋದು ಆ್ಯಂಡ್ ಕೆಲವೊಬ್ಬರಿಗೆ ಈ ರೀತಿಯ ಗಿಫ್ಟ್ಗಳನ್ನು ಕೊಟ್ಟು ಅವ್ರನ್ನ ಖುಷಿಪಡಿಸುವಂಥದ್ದಾಗಿರ್ಬೋದು, ಈ ರೀತಿಯ ಶೋಕಿ ಮಾಡುವಂತಹ ಒಂದು ಖಯಾಲಿ ಕೂಡ ಈತನಿಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ರಾಜಕೀಯ ನಂಟಿದೆಯಲ್ಲ, ನಾನು ಆಡಿದ್ದೇ ಆಟ, ನಮ್ಮಣ್ಣ ಇದ್ದಾರೆ ಬಿಡಿಸ್ಕೊಬರಕ್ಕೆ ಅನ್ನುವಂತಹ ಒಂದು ಹುಂಬತನ ಕೂಡ ಇತ್ತು. ಅದರ ಪರಿಣಾಮ ಇವತ್ತು ಒಂದು ಕೊಲೆ ಆಗಿದೆ. ತನಿಖೆ ನಡೀತಾ ಇದೆ. ರೌಡಿ ಜಗ್ಗನಿಗೆ ಸಿನಿ ನಂಟು ಇರೋದ್ರ ಬಗ್ಗೆ ಕೆಲವೊಂದು ಪ್ರೂಫ್ಗಳು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಡಿಂಪಲ್ ಕ್ವೀನ್ಗೆ ಕಾಸ್ಟ್ಲಿ ಗಿಫ್ಟ್, ಚಿನ್ನದ ಹಾರ, ಅಂದರೆ ಇಡೀ ಸೆಟ್ಟು, ಕಿವಿ ಓಲೆ, ಅಂದರೆ ಗಿಫ್ಟನ್ನು ಕೊಟ್ಟಿದ್ದಾರೆ. ರೇಷ್ಮೆ ಸೀರೆ, ಇವೆಲ್ಲವನ್ನು ಯಾವ ಖುಷಿಗೆ ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಕೊಟ್ಟಿದ್ದೋ, ಬರ್ತ್ಡೇ ಗಿಫ್ಟೋ ಗೊತ್ತಿಲ್ಲ. ಬಟ್ ಈತನಿಗೆ ಸಿನಿಮಾ ನಂಟಿದೆ ಅನ್ನುವಂಥದ್ದಂತೂ ಈ ಫೋಟೋಗಳ ಮುಖಾಂತರ ಆ್ಯಂಡ್ ತುಂಬ ಕ್ಲೋಸ್ ರಿಲೇಷನ್ ಅಂತಲೇ ಹೇಳ್ಬೋದು. ಅಂದರೆ ಈಗ ಸೆಲೆಬ್ರಿಟಿಗಳ ಹತ್ರ ಹೋಗಿ ಬೇರೆ ಅಭಿಮಾನಿಗಳು ಫೋಟೋ ತೆಗೆಸ್ಕೊಳ್ಳೋದಕ್ಕೂ ಈ ರೀತಿಯಲ್ಲಿ ಅವ್ರಗಳ ನಡುವೆ ನಾನು ಕೂಡ ಒಬ್ಬ ಅಂತ ಫೋಟೋ ತೆಗೆಸ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಸೊ ಈತನಿಗೆ ರಾಜಕೀಯ ನಂಟು ಮಾತ್ರ ಅಲ್ಲ, ಸಿನಿ ನಂಟು ಇದೆ, ರೌಡಿಸಂ ನಂಟು ಇದೆ.